ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ಕಾಂಗ್ರೆಸ್ ಮುಖಂಡ, ಮಾಜಿ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ಅಧ್ಯಕ್ಷರಾದ ಆರ್ ವಿ ದೇವರಾಜ್ರವರ ಪುಷ್ಪನಮನ ನುಡಿನಮನ ಕಾರ್ಯಕ್ರಮ ಹರಿಪ್ರಿಯಾ ಹೋಟೆಲ್ನ ಚಾಣಕ್ಯ ಸಭಾಂಗಣದಲ್ಲಿ ನಡೆಯಿತು. ಫೋಟೋ ಬಂದರೆ ಮುಂದಕ್ಕೆ ಫೋಟೋ ತೆಗೆಸ್ಕೊಂಡು ಸಿಗ್ತದನೋ ಸರ್ ಮೊಬೈಲ್ ಸಮಾರಂಭದ ಉದ್ಘಾಟನೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್, ಮೈಸೂರು ಸಕ್ಕರೆ ಕಂಪನಿಯ ಅಧ್ಯಕ್ಷ ಸಿ ಡಿ ಗಂಗಾಧರ್, ಮನ್ಮೂಲ್ ಅಧ್ಯಕ್ಷ ಉಮ್ಮಡಳ್ಳಿ ಶಿವಪ್ಪ, ಮಾಜಿ ಶಾಸಕಿ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ, ದೇವರಾಜ್ ಸುಪುತ್ರ ಯುವರಾಜ್, ಸಚಿನ್ ಚಲುವರಾಯಸ್ವಾಮಿ, ಆಲಳ್ಳಿ ರಾಮಲಿಂಗಯ್ಯ, ರುದ್ರಪ್ಪ, ಎಂಎಸ್ ಚಿದಂಬರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅವ್ರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಇಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾವುದೇ ಚುನಾವಣೆ ಬಂದ್ರು ಅವರು ದಯಮಾಡಿ ಎಲ್ಲ ಕೂತ್ಕೋಬೇಕಲ್ಲಿ ಹಿಂದೆ. ಹಾಗಾಗಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಪಕ್ಷಕ್ಕೋಸ್ಕರ ಅವರ ಸ್ವಂತ ಮನೆಯ ಕೆಲಸದಾಗೆ ಮಂಡ್ಯದಲ್ಲಿ ಮಾಡ್ತಾ ಇದ್ರು. ಜೊತೆಗೆ ಮಂಡ್ಯ ಜನ ಅಂತಂದ್ರೆ ಬಹಳ ಪ್ರೀತಿ ಅವರಿಗೆ. ಇಲ್ಲಿಂದ ಯಾರೇ ಬೆಂಗಳೂರಿಗೆ ಹೋದ್ರು ಅವರಿಗೆ ಸುಮ್ಮನೆ ಕಳಿಸ್ತಾ ಇಲ್ಲ, ಹೊಟ್ಟೆ ತುಂಬ ಊಟ ಹಾಕಿಸಿ ತಮ್ಮ ಮನೆಗೆ ಬಂದಂತ ಅತಿಥಿಗಳಿಗೆ, ಮಂಡ್ಯದ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಆತಿಥ್ಯವನ್ನು ಕೊಟ್ಟು ಮಂಡ್ಯದ ಜನಕ್ಕೆ ಪ್ರೀತಿಯನ್ನು ತೋರಿಸಿದಂತವರು ಆರ್ ವಿ ದೇವರಾಜ್ ಅವರು. ನಿನ್ನೆ ನಾವು ಚಲುವರಾಯಸ್ವಾಮಿ ಅವರ ಮನೆಗೆ ಹೋದಾಗ, ಅಣ್ಣ ಈ ರೀತಿ ಅವ್ರದ್ದೊಂದು ಮಾಡಬೇಕು ಅಂದ್ರೆ ಖಂಡಿತ ಮಾಡಿ, ನಾನು ನಾಳೆ ಕೇಳಿ ಸಭೆ ಬರ್ತಾರೆ 30ನೇ ತಾರೀಕು ಮಾಡಿ ಅಂತೇಳಿ ನಮಗೆ ಅವರು ಸ್ಫೂರ್ತಿಯನ್ನು ಕೊಟ್ಟು ಚಲುವರವರು ಇವತ್ತು ಆರ್ ವಿ ದೇವರಾಜ್ ಅವರ ಇವತ್ತು ಪುಣ್ಯಸ್ಮರಣ ಕಾರ್ಯಕ್ರಮಕ್ಕೆ ಅವರು ಕಾರ್ಯ ಒತ್ತಡಗಳ ಮಧ್ಯೆಯೂ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಎಲ್ಲ ಆರ್ ವಿ ದೇವರಾಜ್ ಅವರ ಆಪ್ತ ಬಳಗದವರ ಪರವಾಗಿ ಅವರನ್ನ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ನಮ್ಮ ರಮೇಶ್ ಬಾಬು ಬಂಡಿಸಿದವರು ಮತ್ತೆ ಗಡಿಗ ರವಿಕುಮಾರ್ ಅವರು ಬರಬೇಕಾಗಿತ್ತು. ಇಬ್ಬರು ಕೂಡ ಪ್ರವಾಸದಿಂದ ನಮ್ಮ ಮಾತೃಶ್ರೀ ಅವರಾದಂತ ವಿಜಯಲಕ್ಷ್ಮಿ ಬಂಡಿಸಿದೇಗೌಡರು ಬಂದಿದ್ದಾರೆ. ನಮ್ಮ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತ ನಮ್ಮೆಲ್ಲರ ಯುವ ಕಣ್ಮಣಿ ಸಚಿನ್ ಚಲುವರಾಯಸ್ವಾಮಿ ಅವರು, ಮತ್ತೆ ಮಂಗಳೂರಿನ ಅಧ್ಯಕ್ಷರಾದಂತ ಶಿವಪ್ಪ ಅವರು, ಮತ್ತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಮರ್ಪಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಗಂಗಾಧರ್ ಅವರು, ಮತ್ತೆ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮವರು, ಮತ್ತೆ ಚಿದಂಬರವರು, ನಮ್ಮ ಮುಖ್ಯವಾಗಿ ಮತ್ತೆ ನಮ್ಮ ಕುಟುಂಬದ ಪರವಾಗಿ ನಮ್ಮ ಚಲುವಣ್ಣವರು ಈ ರಾಜ್ಯದ ನಾಯಕ ಆಗಿದ್ದಾರೆ, ಮಂಡ್ಯ ಜಿಲ್ಲೆಯ ನಾಯಕರಲ್ಲ. ಅವ್ರಿಗೆ ಒಂದು ಶಕ್ತಿ ಇದೆ. ದಯಮಾಡಿ ಆರ್ ವಿ ದೇವರಾಜ್ ಅವರ ಮತ್ತು ಮಂಡ್ಯ ಜಿಲ್ಲೆಯ ಸಂಬಂಧವನ್ನು ಅವಿನಾಭವಾಗಿ ಉಳಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಚಲುವಣ್ಣರ ಆಶೀರ್ವಾದ ಯುವರಾಜ್ ಅವರ ಮೇಲೆ ಇರಬೇಕು ಮುಂದಿನ ದಿನಗಳಲ್ಲಿ ಎಂದು ಕೇಳ್ಕೊಳ್ತಾ, ಹಾಗೆ ಅವರ ತಂದೆಗೆ ಅಪಾರವಾದಂತ ಅಭಿಮಾನಿ ಬಳಗ ಇದೆ. ಕೆಲವೇ ಒಂದೇ ದಿನದಲ್ಲಿ ಕಾರ್ಯಕ್ರಮ ಮಾಡಿದಾಗ ಹಲವಾರು ಪಟ್ಟು ಕಲಿಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಆರ್ ವಿ ದೇವರಾಜ್ ಅವರ ಅಪಾರವಾದ ಅಭಿಮಾನಿ ಬಳಗ, ಮತ್ತೆ ನಮ್ಮ ಅಂಬರೀಷ್ ಅವರ ಜೊತೆ ಆರ್ ವಿ ದೇವರಾಜ್ ಅವರಿಗೆ ಒಂದು ಉತ್ತಮವಾದಂತಹ ಬಾಂಧವ್ಯ. ಅವರ ಗುರುಗಳಾದಂತ ಎಸ್ ಎಂ ಕೃಷ್ಣ ಅವರಿಗೋಸ್ಕರ ಕ್ಷೇತ್ರವನ್ನು ತ್ಯಾಗ ಮಾಡಿದಂತ, ಮಂಡ್ಯಕ್ಕೋಸ್ಕರ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡಂತ ಮಹಾನ್ ನಾಯಕ ಅವರು ಆರ್ ವಿ ದೇವರಾಜ್ ಅವರು. ಹಾಗಾಗಿ ಅವರನ್ನ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಮಂಡ್ಯ. ನಮ್ಮೆಲ್ಲರ ನೆಚ್ಚಿನ ಆತ್ಮೀಯರಾದ ಮಾಜಿ ಶಾಸಕರು, KSRTCಯ ಚೇರ್ಮನ್ ಆಗಿದ್ದಂಥ ದೇವರಾಜ್ ಅವರ ಮನೆಯನ್ನು ಮತ್ತು ಸಭಾಂಗಣವನ್ನು ಏರ್ಪಡಿಸಿದ ಮಂಡ್ಯ ನಗರದಲ್ಲಿ ನಮ್ಮ ಶಿವಕ್ಷೇತ್ರದಲ್ಲಿ ಮತ್ತು ಎಲ್ಲ ಸ್ನೇಹಿತರು ಮಾಡಿದರು. ಮೊದಲನೇದಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಮಾಡಿಬಿಟ್ಟು ಮಂಡ್ಯ ಒಂದು ಆಯೋಜಿಸಿದೆ.
ಸಮಾರಂಭದಲ್ಲಿ ಹಿರಿಯರಾದಂಥ ನಮ್ಮಲ್ಲಿ ಸಮಾಜ ವಿಜಯ್ ಅವರಿಗೆ ಹಾಗೆ ಅವರ ಸುಪುತ್ರ ಹಾಗೆ ಗಂಗಾಧರರು ಶಿವಪ್ಪ ಮತ್ತು ಸೋಮಶೇಖರ್ ಇತರೆ ಎಲ್ಲರೂ ಭಾಗವಹಿಸಿದ್ದಾರೆ. ನಾವೆಲ್ಲರೂ ಅವರಿಗೆ ಅದು ಆಕಸ್ಮಿಕ. ಅದರ ಹಿಂದೆ 2-3 ದಿವಸದಲ್ಲಿ CM ಅವರನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಎಲ್ಲರೂ ಭೇಟಿ ಮಾಡಿದ್ದಾರೆ. ನಾನು ಒಂದು ವಾರದಿಂದ ಮಾತನಾಡಿದೆ ಯಾವುದೋ ಮಂಡ್ಯ ಜಿಲ್ಲೆ ವಿಚಾರಕ್ಕೆ. ನನಗೂ ಅತ್ಯಂತ ಆತ್ಮೀಯರು. ಒಂದು ಕ್ಷಣ ನಾನು ಶಾಸಕರಾಗಿದ್ದೆ, ಇವರು ಚೇರ್ಮನ್ ಆಗಿತ್ತು. ನಮ್ಮಲ್ಲಿ ಒಂದು KSRTC ಬಸ್ ಸ್ಟ್ಯಾಂಡ್ ಮಾಡಬೇಕಾಗಿತ್ತು. ಅವತ್ತು ಬಹಳ ಪ್ರಭಾವಿ ನಾಯಕರು ಶಿವರಾಮೇಗೌಡರು, SM ಕೃಷ್ಣ ಅವರು ನಾನು ಅಧ್ಯಕ್ಷರು ಮಾಡಿದ್ರು, ಜಿಲ್ಲಾಧ್ಯಕ್ಷರು. ಸೊ KSRTC ಬಸ್ ಸ್ಟ್ಯಾಂಡ್ ಅನ್ನ ಮಾಡಬಾರ್ದು ಅಂತ SM ಕೃಷ್ಣರ ಹತ್ರ ಹೋಗಿ ಮಾಡಬಾರ್ದು ಅಂತ ಕಳಿಸಿದ್ರು. ದೇವರಾಜರು ಇಲ್ಲ, ಒಬ್ಬ ಶಾಸಕರು ಕೇಳ್ತಕ್ಕಂಥ ಸೂಕ್ತವಾಗಿದೆ ಅಂತೇಳಿ ಅದನ್ನ ಬಹಳ ಹಠ ಮಾಡಿ ಅದನ್ನು ಮಂಜೂರು ಮಾಡಬೇಕು. ಹಾಗಾಗಿ ಬಹುಶಃ ಅವರಿಗೆ ಸ್ನೇಹ ವಿಶ್ವಾಸಕ್ಕೆ ತುಂಬ ಬಹಳ ಅಂಬರೀಷ್ ಥರನೇ ಇವರು ಒಂದು ರೀತಿ ಬಹಳ ಸ್ನೇಹಜೀವಿ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬಹುಶಃ ನನಗೆ ಗೊತ್ತಿದ್ದಂಗೆ 10 ವರ್ಷ ಅವರು ಇನ್ಚಾರ್ಜ್ ಇದ್ದಾಗ ಇಲ್ಲಿವರೆಗೆ ಇನ್ಚಾರ್ಜ್ ಇದ್ದಂತೆ ಯಾರೂ ಇಷ್ಟೊಂದು ಆತ್ಮೀಯತೆ ಬೆಳೆಸಿಲ್ಲ. ಅಷ್ಟು ಎಲ್ಲರ ಆತ್ಮೀಯತೆ ಬೆಳೆಸಿ ಎಲ್ಲರನ್ನೂ ವಿಶ್ವಾಸ ನೋಡ್ಕೊಂಡು ಅವ್ರ ಕೈಲಾದದೆಲ್ಲ ಸಹಕಾರವನ್ನು ಕೊಡ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಕುಟುಂಬದವರಿಗೆ ಧೈರ್ಯವನ್ನು ಆ ದೇವರು ಕೊಡಲಿ. ನಾನು ಸದಾ ಯುವರಾಜ್ ಜೊತೆ ಇರ್ತೀನಿ. ಯುವರಾಜ್ ಯಾವುದೇ ರಾಜಕೀಯ ಅವರಿಗೆ ಸಹಕಾರವನ್ನು ಕೊಡ್ತೀನಿ. ಸೊ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ರಾಜಕೀಯದ ಅನಿವಾರ್ಯ ಕಾರಣದಿಂದ ಅವ್ರ ಜಾಗ ಬಿಟ್ಕೊಟ್ಟ ಮೇಲೆ ಮತ್ತೆ ಅವ್ರು ರಾಜಕೀಯವಾಗಿ ಬಹಳ ಎತ್ತರಕ್ಕೆ ಹೋಗ್ಬೇಕಾದ್ರೆ ಅವಕಾಶ SM ಕೃಷ್ಣ ಅವ್ರು ಬಿಟ್ಟಿದ್ದೇ ಮತ್ತೆ ಅವರಿಗೆ ಬಹಳ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಇಲ್ಲಿವರೆಗೆ. ಅದಕ್ಕೆ ಕಾರಣ ನಮ್ಮದೇ ಇಂಟರ್ನಲ್ ಫೈಟ್ ಬೆಂಗಳೂರಲ್ಲಿ ಬಹಳಷ್ಟಿದೆ. ಅದರಿಂದ ಒಬ್ಬ ಅವರು ನಿಜವಾಗ ಕ್ಷೇತ್ರದ ಬಲಿಷ್ಠರೇ. ಆದರೆ ಅನಿವಾರ್ಯವಾಗಿ ಆಗಿದೆ. ಈ ಸಲ ಒಳ್ಳೆಯದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಮನೆಗೆ ಬಂದು ಅವರು ಚುನಾವಣೆ ನಿಂತ್ಕೊಳ್ಳುವಂಥ ಅವಕಾಶ ಸಂದರ್ಭ ಬಂದಾಗ ಒಂದೊಂದೇ ಓಟು ಒಬ್ಬೊಬ್ರಿಗೊಂದು ಹಾಕ್ಸೋದು ಸಾಕು. ಯುವರಾಜರಿಗೆ ಅದೇ ದೇವರಾಜ್ ಅವರಿಗೆ ಕೊಡುವಂಥ ಒಂದು ಗೌರವ ಮತ್ತದು ಕೇಳಬೇಕು. ಯಾವಾಗ ಚುನಾವಣೆಗೆ ಯುವರಾಜ್ ಬಂದು ನಿಮಗೆ ಕರಿಬೇಕಾಗಿಲ್ಲ. ಚುನಾವಣೆಗೆ ಉಪಚುನಾವಣೆ ಡಿಕ್ಲೇರ್ ಆಗಿ ಅಥವಾ ಇನ್ನೊಂದು ರೆಗ್ಯುಲರ್ ಚುನಾವಣೆ ಇನ್ನೊಂದು ಸ್ವಲ್ಪ ಬಂದಾಗ ನೀವೆಲ್ಲ ನಿಂತ್ಕೊಂಡು ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡಿ ನನಗೆ KDP ಮೀಟಿಂಗ್ ಇದೆ 11 ಗಂಟೆಗೆ. ದಯಮಾಡಿ ನಾನು ನೋಡ್ತೀನಿ, ಮುಂದುವರಿಸ್ತೀನಿ. ರಾಷ್ಟ್ರೀಯವಾದ ವಿಜಯಲಕ್ಷ್ಮಿ ಮಂಡಿಸಿದವರು ಆರ್.ವಿ. ದೇವರಾಜ್ ಅವರ ಸುಪುತ್ರರು, ಭವಿಷ್ಯದ ರಾಜಕಾರಣಿಯಾದ ಯುವರಾಜ್ ಅವರೇ, ನಮ್ಮ ಕಾರ್ಯಾಧ್ಯಕ್ಷರಾದ ಚಿದಂಬರ ಅವರೇ, ಮುನ್ನ ಅಧ್ಯಕ್ಷರು ಆತ್ಮೀಯವಾದ ಶಿವಪ್ಪ ಅವರೇ, ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಸೋಮಣ್ಣ ಅವರೇ, ಈ ಒಂದು ಸಭೆಯ ಹಸಿರಾಗಿರ್ತಕ್ಕಂಥ ಎಲ್ಲ ಮಂಡ್ಯ ಜಿಲ್ಲೆಯ ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ, ಆರ್.ವಿ. ದೇವರಾಜ್ ಅವರ ಅಭಿಮಾನಿ ಇವತ್ತು ಕನಿಷ್ಠ ನನಗೆ 30 ವರ್ಷದ ಗೆಳೆತನವಿತ್ತು, ಆತ್ಮೀಯತೆ. ಹಿಂದೆ ಅವರು ಯೂತ್ ಕಾಂಗ್ರೆಸ್ನಲ್ಲಿ ಇದ್ದಾಗಲೂ ಸಹ ಹಲೋ ಅನ್ಕೊಂಡು ಇದ್ವೇ ಹೊರತು ಬಂಗಾರಪ್ಪನವ್ರ ಕಾಲದಲ್ಲಿ ಅವರು KSRTC ಚೇರ್ಮನ್ ಆದಾಗ ನಾನು ಮೈಸೂರಲ್ಲಿ ಅಧ್ಯಕ್ಷರಾಗಿದ್ದಾಗ ನಮ್ಮಿಬ್ಬರಲ್ಲಿ ಆತ್ಮೀಯತೆ ಬೆಳೆದು ನಾವುಗಳು ಬಹಳ ಸುದೀರ್ಘವಾಗಿ ಇದುವರೆಗೆ ಅವರು KSRTC ಚೇರ್ಮನ್ರು 2 ಬಾರಿ ಆಗಿದ್ರು. ಮತ್ತೆ ನಮ್ಮ ಕ್ಲಿಯರೆನ್ಸ್ ಬೋರ್ಡ್ ಚೇರ್ಮನ್ ಆಗಿದ್ದಾಗಲೂ ಸಹ ಅಷ್ಟೇ ಆತ್ಮೀಯತೆಯಿಂದ ನಮ್ಮನ್ನ ಕಾಡ್ತಿದ್ರು. ದೇವರಾಜರವರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕನಿಷ್ಠ 25 ವರ್ಷ ಕಾಲ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದಂಥವರು.